ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಿದ್ದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಶಿಲ್ಪಾಸ್ ಕನ್ನಡ ವ್ಲಾಗ್ಸು. ಇವತ್ತು ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ, ನಾವು ಕೊಪ್ಪಳಕ್ಕೆ ಹೋಗಿದ್ವಿ. ನಮ್ಮದು ಮೂಲತಃ ಸಿರಿಗೆರೆ ಅಂತ ಹೇಳಿದೆ, ನಮ್ಮ ಗಂಡನ ಮನೆ ಗಂಗಾವತಿಲಿರ್ತೀವಿ. ಕೊಪ್ಪಳದಲ್ಲಿ ನಮ್ಮ ತಂಗಿ ಇದ್ದಾಳೆ, ಹಾಗಾಗಿ ಅವಳು ನೋಡೋಕ್ಕೆ ಅಂತ ಹೋಗಿದ್ವಿ. ನಾನು, ನಮ್ಮ ಪಪ್ಪ, ನಮ್ಮಮ್ಮ, ನನ್ನ ಮಕ್ಕಳು ಎಲ್ಲ ಹೋಗಿದ್ವಿ. ಅಲ್ಲಿ ನನ್ನ ತಂಗಿ ನೋಡಿಕೊಂಡು ಗವಿಮಠ, ನಿಮ್ಗೆ ಗೊತ್ತೇ ಇದೆ, ಕೊಪ್ಪಳ ಅಂದರೆ ಗವಿಮಠ ಅಂದರೆ ಕೊಪ್ಪಳ, ಅಷ್ಟೊಂದು ಪ್ರಸಿದ್ಧವಾದ ಟೆಂಪಲ್ ಅದು. ಅಲ್ಲಿ ಗವಿಮಠಕ್ಕೆ ಹೋದ್ರಾಯ್ತು ಅಂತ ತಂಗಿ ನೋಡಿಕೊಂಡು ಅಲ್ಲಿಗೆ ಹೋಗಿ ಬಂದ್ರಾಯ್ತು ಅಂತ ಅಂದ್ಕೊಂಡು ಹೋಗಿದ್ವಿ. ಫಸ್ಟಿಗೆ ಹೊರಗಡೆನೇ ಊಟಕ್ಕೆ ಬಂದಿದ್ವಿ ರೆಸ್ಟೋರೆಂಟಿಗೆ. ಅಲ್ಲೆಲ್ಲ ಮಕ್ಕಳು ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ರು. ಆಟ ಆಡೋಕ್ಕೆಲ್ಲ ಚೆನ್ನಾಗಿತ್ತು. ಅಲ್ಲಿ ಪಾರ್ಕ್ ಇದೆ ಅಲ್ಲೇ ಅದ್ರ ಮುಂದೆ, ಹಾಗಾಗಿ ಮಕ್ಕಳಿಗೆಲ್ಲ ಆಟ ಆಡಿಸಿದ್ವಿ. ಆಮೇಲೆ ಊಟ ಮಾಡಿಕೊಂಡು, ಮಧ್ಯಾಹ್ನ ಟೈಮಲ್ಲಿ ಊಟ ಮಾಡಿಕೊಂಡು ಸಾಯಂಕಾಲ ಟೈಮಲ್ಲಿ ಟೆಂಪಲ್ಗೆ ಹೋಗ್ಬೇಕಂತ ಅಂದ್ಕೊಂಡ್ವಿ. ಗವಿಮಠ ಅನ್ನೋದು ಒಂದು ಆಧ್ಯಾತ್ಮಿಕ ಜಾಗ. ಅದು ನೋಡಿ ಎಷ್ಟು ಚೆನ್ನಾಗಿದೆ. ಸಾಯಂಕಾಲ ಟೈಮ್ ಅಂತಂದರೆ ಫುಲ್ಲು ಲೈಟಿಂಗ್ಸು, ನಾವು ಎಲ್ಲೋ ಕಳೆದೋಗ್ಬಿಡ್ತೀವಿ, ಅಷ್ಟು ಚೆನ್ನಾಗಿದೆ, ಅಷ್ಟು ಪೀಸ್ಫುಲ್ ಇದೆ. ಮನಸ್ಸಿಗೆ ಒಂಥರ ಸಮಾಧಾನ ಅಂತ ಅನಿಸುತ್ತೆ. ಅಲ್ಲಿ ಹೋದರೆ ಅಷ್ಟು ಚೆನ್ನಾಗಿದೆ. ಇವಾಗ ಅಭಿನವ ಗವಿಸಿದ್ದೇಶ್ವರ ಅಂತ ಕರಿತೀವಲ್ಲ, ಗವಿಮಠದ ಅಜ್ಜವರು, ಅವರು ತುಂಬಾ ಇಂಪ್ರೂವ್ ಮಾಡಿದ್ದಾರೆ ಮಠವನ್ನು. ಒಂದು ಶಿಕ್ಷಣ ಮತ್ತು ಅನ್ನಪ್ರಸಾದ ಇಲ್ಲಿ ಎಲ್ಲನೂ ದೊರಕುತ್ತೆ. ಅಂದರೆ ಇದು ಒಂಥರ ಹೈಟೆಕ್ ಸಿಟಿ ಥರ ಕಾಣಿಸುತ್ತೆ. ಫುಲ್ ಲೈಟಿಂಗ್ಸ್ ಎಲ್ಲ ಇರುತ್ತೆ. ಇಲ್ಲಿ ಮೂಲತಃ ಗರ್ಭಗುಡಿ ಇರುತ್ತಲ್ಲ, ಅಲ್ಲಿ ಗವಿಮಠದ ಅಜ್ಜವರು ಇದ್ದಾರೆ. ಅಲ್ಲಿ ಪಕ್ಕದಲ್ಲಿ ಶಾಂತವೀರ ಅವ್ರದ್ದು ಗದ್ದಿಗೆ ಇದೆ. ಮತ್ತು ಇಲ್ಲಿ ಸಂಗೀತಾಭ್ಯಾಸನ ಹೇಳ್ಕೊಡ್ತಾರೆ. ಇವಾಗ ಅಭಿನವ ಗವಿಸ್ವಾಮಿಗಳಿದ್ದಾರಲ್ಲ, ಅವರು ತುಂಬ ಅಂದರೆ ತುಂಬಾ ಅಭಿವೃದ್ಧಿ ಮಾಡಿದ್ದಾರೆ ನಮ್ಮ ಕೊಪ್ಪಳ ಭಾಗದೊಳಗೆ. ಈ ಕಡೆ ಎಜುಕೇಷನ್ ಅಂದ್ರೇ ಏನು ಅಂತ ಗೊತ್ತಿಲ್ಲದೆ ಇರೋ ಟೈಮಲ್ಲಿ ಅವರು ಬಂದು ಈ ಕಡೆ ಎಷ್ಟು ದೊಡ್ಡ ಕಾಲೇಜು ಮಾಡಿದ್ದಾರೆ. ಕಾಲೇಜೆಲ್ಲ ತುಂಬ ಚೆನ್ನಾಗಿ ಕ್ವಾಲಿಟಿ ಎಜುಕೇಷನ್ ಇದೆ. ಮತ್ತು ಯೂನಿವರ್ಸಿಟಿಲಿ ಎಷ್ಟೋ ರ್ಯಾಂಕ್ಸ್ ಬರ್ತಾಯಿದೆ ನಮ್ಮ ಕಾಲೇಜಿಂದ, ಗವಿಮಠದ ಕಾಲೇಜ್ಗಳಿಂದ. ಒಂದು ಅತ್ಯುತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡ್ತಾ ಇದ್ದಾರೆ. ಅದರ ಜೊತೆಗೆ ಆಧ್ಯಾತ್ಮಿಕತೆ ಅದನ್ನು ಹೇಳ್ತಿದ್ದಾರೆ, ಸಂಗೀತ, ಸಾಹಿತ್ಯ ಇಲ್ಲಿ ಮಠದಲ್ಲಿ ಬೆಳೆದಂಥ ಮಕ್ಕಳು ತುಂಬ ಒಳ್ಳೆ ಸಂಸ್ಕಾರವಂತರಾಗಿ ಬರೋ ಥರ ಮಠದ ಸ್ವಾಮಿಗಳು ತುಂಬ ಶ್ರಮ ಪಡ್ತಾ ಇದ್ದಾರೆ. ಮತ್ತು ಇಲ್ಲಿ ಪ್ರತಿ ಸೋಮವಾರಕ್ಕೊಮ್ಮೆ ಮತ್ತು ಅಮಾವಾಸ್ಯೆ ದಿನ ಗವಿಮಠದ ಅಜ್ಜವರು ದರ್ಶನ ಕೊಡ್ತಾರೆ ಭಕ್ತರಿಗೆ. ಮತ್ತು ಅವರೇನೋ ಒಂಥರ ಇದು ಯಾವಾಗಲೂ ಟೆಂಪಲಲ್ಲೇ ಇರ್ತಾರೆ ಆ ಥರ ಅಂತಲ್ಲ, ಅವರು ಸಾಮಾಜಿಕ ಕಳಕಳಿಯ ಕೆಲಸಗಳನ್ನ ಮಾಡ್ತಾರೆ, ಸಾಮಾಜಿಕ ಸೇವೆಗಳನ್ನ ಮಾಡ್ತಾರೆ, ಎಲ್ಲನೂ ಮಾಡ್ತಾರೆ. ಅವರು ಒಂಥರ ನಾವು ಹೋಗಿದ್ದಾಗ ಇವತ್ತು ಸ್ವಾಮಿಗಳು ಸಿಕ್ಕರು, ಅದು ನಮ್ಮ ಪುಣ್ಯ ಅಂತಲೇ ಹೇಳ್ಬೋದು. ಯಾಕಂದರೆ ನಾವು ಗಂಗಾವತಿಯಿಂದ ಬಂದಿದ್ದೀವಿ. ಇಲ್ಲಿ ಒಂಥರ ಪೀಸ್ಫುಲ್ಲು ಅಂತ ಅನಿಸುತ್ತೆ. ಈ ಜಾಗದ ಒಂದು ಶಕ್ತಿ ಏನು ತುಂಬ ಚೆನ್ನಾಗಿದೆ. ನಾವೆಲ್ಲರೂ ಬಂದಿದ್ವಿ, ಹಾಗಾಗಿ ತುಂಬ ಖುಷಿ ಆಯಿತು ನಮಗೆ ಇಲ್ಲಿ ಬಂದು. ಇಲ್ಲಿ ಅದು ಜಾತ್ರೆ ಆಗುತ್ತೆ, ಎಷ್ಟು ಗ್ರ್ಯಾಂಡ್ ಆಗುತ್ತೆ ಅಂತ ನಿಮಗೆಲ್ಲ ತಿಳಿದಿರೋ ಹಾಗೆ ತುಂಬ ಗ್ರ್ಯಾಂಡ್ ಆಗುತ್ತೆ. 15 ದಿನ ತುಂಬ ಚೆನ್ನಾಗಿರುತ್ತೆ ಜಾತ್ರೆ. ಎಲ್ಲ ಥರದ್ದು ವಸ್ತುಗಳು ಬಂದಿರುತ್ತೆ. ಮತ್ತು ದಿನ ಪ್ರಸಾದದ ವ್ಯವಸ್ಥೆ ಇರುತ್ತೆ. ಮತ್ತು ವಿಭಿನ್ನವಾದ ಅಡುಗೆಗಳು ಇರ್ತವೆ. ಈ ಥರ ಎಲ್ಲ ಇರುತ್ತೆ. ನೀವು ಒಂದ್ಸಲ ಬಂದು ನಮ್ಮ ಕೊಪ್ಪಳ ಗವಿಮಠವನ್ನು ನೋಡ್ಕೊಂಡು ಹೋಗಿ. ಜಾತ್ರೆಗೆ ಬನ್ನಿ. ಇನ್ನೂ ಒಂದು ತಿಂಗಳಲ್ಲಿ, 1.5 ತಿಂಗಳಲ್ಲಿ ಬರುತ್ತೆ ಜಾತ್ರೆ. ಈಗ ನಾವು ನನ್ನ ಮಕ್ಕಳೆಲ್ಲ ಬಂದು ದರ್ಶನ ಮಾಡ್ಕೊಂಡ್ವಿ.
ಅಲ್ಲಿ ಚಿಕ್ಕದಾಗಿದೆ ಹೋಗೋಕ್ಕೆ. ನೋಡಿ ತುಂಬ ಚೆನ್ನಾಗಿದೆ ಇದು. ಮತ್ತು ಅಲ್ಲಿ ಪುರಾಣ ಪ್ರವಚನ ಹೇಳ್ತಾ ಇದ್ದಾರೆ ನೋಡಿ ಇಲ್ಲಿ. ಎಷ್ಟೊಂದು ಜನ ಬಂದಿದ್ದಾರೆ. ಎಷ್ಟು ಅರ್ಥಗರ್ಭಿತವಾಗಿರ್ತವೆ ಮಾತುಗಳು. ಅವರು ಒಂದು ಸ್ಪೀಚ್ ಕೇಳೋಕ್ಕೇ ಖುಷಿ ಆಗುತ್ತೆ. ನಿಜ ಅಲ್ಲ ಹೌದಲ್ಲ ಅಂತ ಅನಿಸುತ್ತೆ ಎಷ್ಟೋ. ಮತ್ತು ಎಷ್ಟೋ ನಮ್ಮಲ್ಲಿರೋ ನೆಗೆಟಿವ್ ಥಿಂಕಿಂಗ್ಸ್ನ ತೆಗೆದು ಹಾಕ್ಬೋದು ಈ ಅಜ್ಜವರು ಮಾತುಗಳನ್ನ ಕೇಳಿದ್ರೆ. ಒಂದು ಸ್ಫೂರ್ತಿ, ಅವ್ರನ್ನ ನಮ್ಮ ಜೀವನಕ್ಕೆ ಅವ್ರ ಮಾತುಗಳು ತುಂಬ ಸ್ಫೂರ್ತಿ ಅಂತಲೇ ಹೇಳ್ಬೋದು. ನಾವು ಪುಣ್ಯ ಮಾಡಿದ್ದೀವಿ ಇಲ್ಲಿ ಈ ಭಾಗದಲ್ಲಿ ಈ ಥರ ಮಠ, ಈ ಥರ ಸ್ವಾಮೀಜಿಯವರು ಇರೋದಕ್ಕೆ. ತುಂಬ ಅಭಿವೃದ್ಧಿ ಮಾಡಿದ್ದಾರೆ ಮಠವನ್ನು ಮತ್ತು ಮಕ್ಕಳನ್ನು. ಒಂಥರ ಕಾಯಕ ಯೋಗಿ ಅಂತಲೇ ಹೇಳ್ಬೋದು ಅಭಿನವ ಗವಿ ಸ್ವಾಮಿಗಳನ್ನ. ಈ ಕಡೆ ಬಂದಾಗ ನಮ್ಮ ಗವಿ ಮಠವನ್ನು, ಕೊಪ್ಪಳ ಕಡೆ ಬಂದಾಗ ಬನ್ನಿ ದರ್ಶನ ಮಾಡಿ, ಸ್ವಾಮೀಜಿಯವ್ರನ್ನ ದರ್ಶನ ಮಾಡಿ. ನಮ್ಮ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ.